ಹೇಳ್ತಾ ಈ ಒಂದು ಸರ್ಕಾರಿ ನೌಕರ ವೇತನ ಬಗ್ಗೆ ಪಾವತಿ ಆಗಿಲ್ಲ ಅಂತ ಹೇಳಿ ಇನ್ನು ಏನು ಶರಣು ಕೊಟ್ಟಿದ್ದಾರೆ ವಿಜೇಂದ್ರ ಅವರು ವಸೂಲು ಮಾಡಿಸೋದು ಕೆಲಸ ನಮ್ಮ ಸಿದ್ದರಾಮಯ್ಯನವರು ಏನು ತೊಗೊಳ್ಬೋದು ಸಿದ್ದರಾಮಯ್ಯವ್ರ ಡಿಸಿಷನ್ನ ಅನ್ನೋದನ್ನು ವಿಚಾರ ಮಾಡ್ಕೊ ಓದ್ಕೋತಾರೆ ಸಹಜ ಅನಿಸ್ತದ ಬಡವರ ಪರ ಏನು ತೀರ್ಮಾನ ತೊಗೊಳ್ಬೋದು ಅಂತೇಳಿ. ಬಟ್ ಇವತ್ತಿನ ವ್ಯವಸ್ಥೆ ಒಳಗೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ಯಾಕಂದ್ರೆ ಹೊಸದ ಬರಬೇಕಾಗ್ತದೆ. ಏನು ಮಾಡ್ಬೋದಿದ್ರು ಕೇಂದ್ರ ಒಪ್ಪಿಗೆ ತೊಗೊಂಡು ಕೆಲವೊಂದು ಮಾಡ್ಬೇಕಾಗಿದ್ದ ಕೆಲಸಗಳನ್ನ ಕಣ್ಕರಣ ಲಿಸ್ಟ್ನಾಗ ಕೆಲವೊಂದು ಬರ್ತಾವೆ. ಆ ದಿಶೆಯಲ್ಲಿ ಈ ಎಲ್ಲರ ವಿಶ್ವಾಸ ಇದ್ಕೊಂಡ ಒಂದು ವೈಟ್ ಪೇಪರ್ ಹೊರಡಿಸಿ ಎಷ್ಟು ಬಂತು ಎಷ್ಟು ಹೋತು ಎಷ್ಟು ಉಳಿದು ಅಂತೇಳಿ ಅವ್ರು ಪಾವತಿನಾಗಬೇಕು ಪೇಮೆಂಟ್ ಅದು ಲೆಕ್ಕಪತ್ರ ಸಿಗ್ತಪ್ಪ ಅಂದ್ರೆ ನಿಗ್ಗರು ಇರೋದಿಲ್ಲ. ಅವ್ರ ಮನಸ್ಸಿಗೆ ಬಯಸಿದಿನ ಹೊಡ್ಕೊಂಡು ಹೋಗ್ಬೋದು ಜನ. ಏನೋ ಇರಲಿ, ನಮ್ಮ ವಿಜೇಂದ್ರ ಅವ್ರು ಮಾತ್ರ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಕಾಳಜಿ ವಹಿಸಿದ್ದು ನಿಜವಾಗಿಯೂ ಶ್ಲಾಘನೀಯ. ಆದ್ರೆ ಅದು ಕಾರ್ಯರೂಪಕ್ಕೆ ಬರಲಿ ಮತ್ತು ವಾಸ್ತವ ತಿಳ್ಕೊಂಡು ಟೀಕೆ ಮಾಡಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇವತ್ತು ಅವ್ರು ಸತ್ಯ ಇದನ್ನು ತಿಳ್ಕೊಂಡು ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ನೀರು ಬಿಡ್ತಾ ಇದ್ದಾರೆ. ಯಾಕಂತಂದ್ರೆ ಇವ್ರು ಕೆಲಸ ಮಾಡೋದಿಲ್ಲ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಬೇಕು ಒಂದು ವಿರೋಧ ಪಕ್ಷ ಪ್ರಬಲವಾಗಿತ್ತಂದ್ರೆ ಸಹಜವಾಗಿ ಆಡಳಿತಾರೂಢ ಪಕ್ಷ ಅವ್ರು ಹೇಳಿದಂಗೆ ಕೇಳುವಂಥ ಪ್ರಯತ್ನ ಮಾಡ್ತದೆ. ಜೊತೆಗೆ ಅವ್ರು ಹೇಳಿದಂಗೆ ನಡ್ಕೊಂಡು ಹೋಗ್ತದೆ ಅನ್ನೋದು ಇವತ್ತಿನ ಅನುಮಾನ. ನಿಮಗೇನು ಅನ್ನಿಸ್ತದ? ವಿಜೇಂದ್ರ ಟೀಕೆ ಮಾಡಿ ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೋ? ಸರಿ ಅಂದರೆ ಸರಿ ಅಲ್ಲ, ತಪ್ಪು ಮಾಡಿ ಲಾಯ್ಕ ಮಾಡಿ ಡಿಸ್ಲೈಕ್ ಮಾಡಿರಿ, ನೋಡ್ತಾ ಇರಿ. ಯಾಕಂದರೆ ಇದು ನಿಮಗಾಗಿ ತಯಾರು ಮಾಡುವಂಥ H16 ನ್ಯೂಸ್ ಅರ್ಥ ಹೆಚ್ಚು ಸತ್ಯದ ಕೈಗಳೇ ವಂದನೆಗಳು.